ಓಂ ಸಾಯಿರಾಮ್. ಇವತ್ತು ಒಂದು ಸಾಯಿಯ ಲೀಲೆಯನ್ನು ನೋಡೋಣ. ಒಬ್ಬರು ಡಿವೋಟಿ ಇದ್ದಾರೆ. ಅವ್ರ ಮನೆಗೆ ಅರ್ಲಿ ಮಾರ್ನಿಂಗು ಮೇಯ್ಡ್ ಮತ್ತು ಹಾಲು ಕೊಡೋರು ಇಬ್ಬರು ಒಟ್ಟಿಗೆ ಬರ್ತಾಯಿದ್ರು. ಬಟ್ ಇವತ್ತು ಮೇಯ್ಡ್ ಮಾತ್ರ ಬರ್ತಾರೆ. ಬಂದ ಕೂಡಲೇ ಗೇಟ್ನ ಕ್ಲೋಸ್ ಮಾಡಿಬಿಡ್ತಾರೆ. ಬಟ್ ಇವತ್ತೇನಾಯಿತು ಅಂದರೆ ಹಾಲು ಕೊಡೋರು ಇನ್ನೂ ಬರದೇ ಇರೋ ಕಾರಣ ಗೇಟ್ನ ಓಪನ್ನೇ ಬಿಡ್ತಾರೆ. ಓಪನ್ ಬಿಟ್ಬಿಟ್ಟು ಮೇಯ್ಡ್ ಏನಿರ್ತಾರೆ ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಏನಂದರೆ ಡಿವೋಟಿ ಮನೇಲಿ ಇರೋದು 2 ಗೇಟು. ಒಂದು ಸ್ಟೀಲ್ ಗೇಟು ಹೊರಗಡೆ ಇದೆ, ಇನ್ನೊಂದು ವುಡನ್ ಡೋರು. ಸ್ಟೀಲ್ ಗೇಟ್ ಏನಿದೆ ಹೊರಗಡೆ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್, ಅದನ್ನು ಕೂಡ ಇವರು ಡೋರ್ ಥರನೇ ಮಾಡಿಸಿರ್ತಾರೆ. ಅದು ಟ್ರಾನ್ಸ್ಪರೆಂಟ್ ಇರುತ್ತೆ. ಒಳಗಡೆಯಿಂದನೇ ಹೊರಗಡೆ ಏನು ನಡೀತಾ ಇದೆ ಅನ್ನೋದನ್ನು ನೋಡಬಹುದು. ಇನ್ಸೈಡಲ್ಲಿ ವುಡನ್ ಡೋರ್ ಇರೋದ್ರಿಂದ ಅದನ್ನು ಓಪನ್ ಮಾಡಿಬಿಟ್ಟು ಸ್ಟೀಲ್ ಡೋರಲ್ಲಿ ಇವರು ಹಾಲು ಮಾರೋರು ಬಂದ್ರ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಹಾಗೆ ನೋಡ್ತಿರುವಾಗ ಗೇಟ್ ಮುಂದೆ 500 ರೂಪೀಸ್ ಬಿದ್ದಿರತ್ತೆ. ಡಿವೋಟಿಗೆ ತುಂಬಾ ಟೆನ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಅಮೌಂಟು ಎಲ್ಲಿಂದ ಬಂತು ನಮ್ಮನೆ ಗೇಟ್ ಮುಂದೆ ಅಂತೇಳಿ ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಹಾಲು ಕೊಡೋರು ಬಂದಿಲ್ಲ ಅಂದರೆ ಅವ್ರ ಅಮೌಂಟು ಕೂಡ ಇಲ್ಲಿ ಬಿದ್ದಿಲ್ಲ. ಮೇಯ್ಡು ಕೂಡ ಇಷ್ಟೊಂದು ಅಮೌಂಟನ್ನ ಇಲ್ಲಿಗೆ ತರೋದಕ್ಕೆ ಚಾನ್ಸೇ ಇಲ್ಲ ಅಂತೇಳ್ಬಿಟ್ಟು ಅಂದ್ಕೊತಾರೆ. ಆವಾಗ ಇವ್ರಿಗೆ ಮನಸ್ಸಲ್ಲಿ ಒಂದು ಯೋಚನೆ ಬರುತ್ತೆ, ಯಾರೋ ನನ್ನ ಮೇಯ್ಡ್ಗೆ ದುಡ್ಡು ಕೊಟ್ಟು ಇಲ್ಲಿ ದುಡ್ಡು ಸಿಕ್ಕಿದ ಕೂಡಲೇ ಅವರು ಕೆಲಸ ಮಾಡದೆ ಓಡೋಗೋ ಥರ ಆಗಲಿ ಅಂತೇಳ್ಬಿಟ್ಟು ಯಾರೋ ಇಟ್ಟಿದ್ದಾರೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರಿಗಾಗ ಡೌಟ್ ಬರೋದಕ್ಕೆ ಒಂದು ರೀಸನ್ ಇದೆ. ಡಿವೋಟಿ ಪಕ್ಕದ ಮನೆಯವರು ಈ ಥರ ತುಂಬ ಸಲ ಮಾಡಿರ್ತಾರೆ. ಇವ್ರ ಗೇಟ್ ಗಾರ್ಡ್ ಏನಿದ್ದಾರೆ ಅವರು ಕೂಡ ಸ್ವಲ್ಪ ಇರಿಟೇಟ್ ಆಗೋವಂಥ ವ್ಯಕ್ತಿ. ಅಂದರೆ ನೋಡಿದ ಕೂಡಲೇ ಇರಿಟೇಟ್ ಆಗ್ತಾರೆ. ಮತ್ತು ದುಡ್ಡು ಕೊಟ್ಟು ಯಾರಾದರೂ ಏನಾದರೂ ಕೆಲಸ ಮಾಡು ಅಂತೇಳಿದ್ರೆ ಅದು ಕೆಟ್ಟ ಕೆಲಸನ ಒಳ್ಳೆ ಕೆಲಸನ ಅಂತ ಯೋಚನೆ ಕೂಡ ಮಾಡಲ್ಲ, ಮಾಡಿಬಿಡ್ತಾರೆ. ಆ ಥರ ವ್ಯಕ್ತಿ ಇರ್ತಾರೆ. ಮತ್ತು ಡಿವೋಟಿ ಹಸ್ಬೆಂಡ್ ಏನಿದ್ದಾರೆ ಅವರು ಕೂಡ ಎಷ್ಟೋ ಸಲ ಇವ್ರ ಮನೆಗೆ ಬರೋ ಮೇಡ್ನೆಲ್ಲ ಕೆಲಸದಿಂದ ತೆಗ್ದಾಕ್ತಾ ಇರ್ತಾರೆ. ಅಂದರೆ ಡಿವೋಟಿ ಆಲ್ರೆಡಿ ತುಂಬ ಸ್ಟ್ರೆಸ್ಸಲ್ಲಿರ್ತಾರೆ, ಮೆಂಟಲ್ ಸ್ಟ್ರೆಸ್ ಆಗಿರ್ತಾರೆ, ಮತ್ತು ಪ್ರಾಬ್ಲಮ್ಮಲ್ಲಿದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ. ಹಾಗಾಗಿ ಡಿವೋಟಿಗೆ ಈ ಥರ ಯೋಚನೆ ಬಂದಿರುತ್ತೆ. ಇವ್ರ ಹಸ್ಬೆಂಡು ಗೇಟ್ ಗಾರ್ಡ್ಗೆ 500 ಕೊಟ್ಟು ಅಲ್ಲಿ ಇಡಿಸಿರ್ಬೋದು, ಅದನ್ನು ತಗೊಂಡು ಮೇಯ್ಡ್ ಓಡೋಗಲಿ ಅಂತೇಳಿ ಡಿವೋಟಿ ಹಸ್ಬೆಂಡ್ ಸ್ವಲ್ಪ ಹಿಂಸೆ ಕೊಡ್ತಾ ಇರ್ತಾರೆ. ಯಾವಾಗಲೂ ಡಿವೋಟಿಗೆ ಟಾರ್ಚರ್ ಕೊಡೋದೇ ಅವ್ರದ್ದೊಂದು ಕೆಲಸ ಆಗಿಬಿಟ್ಟಿರುತ್ತೆ. ಬಾಬಾ ಇದ್ದಾರೆ ಅನ್ನೋದು ಇವ್ರ ಜೊತೆ ಮರ್ತೋಗ್ಬಿಟ್ಟಿರ್ತಾರೆ. ಈ ಥರ ವಿಷಯ ಆದಾಗೆಲ್ಲ ಇವರು ಬಾಬಾ ಹತ್ರ ಹೇಳ್ಕೊತಾರೆ ಅನ್ನೋದನ್ನು ಅವರು ಪ್ರತಿ ಸಲನೂ ಮರಿತಾ ಇರ್ತಾರೆ. ಹಾಗಿದ್ರೂ ಕೂಡ ಡಿವೋಟಿ ಹೋಗಿ ಮೇಯ್ಡ್ಗೆ ಕೇಳ್ತಾರೆ ಒಂದು ಸಲ, ನೀನು ಇವತ್ತು 500 ರೂಪಿ ಏನಾದರೂ ತೊಗೊಂಡು ಬಂದಿದ್ಯಾ ಅಂತ. ಅದಕ್ಕೆ ಮೇಯ್ಡ್ ರಿಪ್ಲೈ ಏನಿರುತ್ತೆ ಅಂದರೆ ನಾನು ತೊಗೊಂಡು ಬಂದಿಲ್ಲ ಅನ್ನೋಂಥದ್ದು. ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಎಲ್ಲಿಂದ ಬಂತು? ಡಿವೋಟಿ ಹಸ್ಬೆಂಡ್ ಬಂದು ಮೇಯ್ಡ್ನೆಲ್ಲ ಇವರು ಕೆಲಸದಿಂದ ತೆಗ್ದಾಕ್ತಾ ಇರ್ತಾರೆ, ಓಡಿಸ್ತಾ ಇರ್ತಾರೆ. ಹಾಗಾಗಿ ಇವ್ರ ಮನೇಲಿ ಕೆಲಸ ಮಾಡ್ತಾನೇ ಇರಬೇಕು, ಇವ್ರಿಗೊಂಥರ ಟಾರ್ಚರ್ ಆಗ್ತಾನೇ ಇರಬೇಕು ಅಂತೇಳಿ ಅವರು ಈ ಥರ ಮಾಡ್ತಾ ಇರ್ತಾರೆ. ಆಮೇಲೆ ಇವರು ಬಾಬಾನ ನೋಡಿ ಅವ್ರ ಮನಸ್ಸಲ್ಲೇ ಹೇಳ್ಕೊತಾರೆ, ಬಾಬಾ ಈ 500 ರೂಪೀಸ್ನ ತಂದು ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಹಸ್ಬೆಂಡ್ ಏನಾದರೂ ನನ್ನ ವಿಷಯವಾಗಿ ತಪ್ಪು ಮಾಡ್ತಿದ್ದಾರೆ ಅಂದರೆ ನೀವೇ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗೋದಕ್ಕೆ ಹೋಗ್ತಾರೆ. ಅದಕ್ಕೂ ಮುಂಚೆ ಹೊರಗಡೆ ಇರುವಂಥ ಸ್ಟೀಲ್ ಡೋರ್ ಏನಿದೆ ಅದನ್ನು ನಾಕ್ ಮಾಡ್ತಾರೆ ಒಂದು ಸಲ, ಯಾರಾದರೂ ಇದ್ದರೆ ಆ ಅಮೌಂಟನ್ನ ಎತ್ಕೊಂಡು ಹೋಗ್ಬಿಡಲಿ ಅಂತೇಳ್ಬಿಟ್ಟು. ಬಟ್ ಯಾರೂ ಬರದೇ ಇರೋ ಕಾರಣ ಇವರಿಗೆ ಮನಸ್ಸಲ್ಲಿ ಭಯ ಜಾಸ್ತಿನೇ ಆಗುತ್ತೆ. ಆ ಅಮೌಂಟ್ ಬಗ್ಗೆ ಆಲ್ರೆಡಿ ಇವರು ಡಿಸೈಡ್ ಮಾಡ್ಕೊಂಡು ಬಿಟ್ಟಿರ್ತಾರೆ, ಇದನ್ನು ಎತ್ಕೊಂಡು ಹೋಗಿ ಬಾಬಾ ಪಾದದ ಹತ್ರ ಇಟ್ಬಿಡಬೇಕು ಅಂತೇಳ್ಬಿಟ್ಟು. ಅದೇ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಹೊರಗಡೆ ಹೋಗ್ತಾರೆ. ಆ ಮನೆ ಮುಂದೆ ಲಿಫ್ಟ್ ಕೂಡ ಬಂದು ನಿಲ್ಲುತ್ತೆ. ಏನು ಇವ್ರ ಮನೆ ಇದೆ ಅದೇ ಫ್ಲೋರ್ಗೆ ಒಂದು ಲಿಫ್ಟ್ ಬಂದು ಸ್ಟಾಪ್ ಆಗುತ್ತೆ. ಆ ಲಿಫ್ಟಿಂದ ಒಬ್ಬ ವ್ಯಕ್ತಿ ತುಂಬ ಟೆನ್ಷನ್ ಮಾಡಿಕೊಂಡು ಓಡಿ ಬರ್ತಾ ಇರ್ತಾರೆ. ಅವರು ಯಾರಂತ ಹೇಳಿದ್ರೆ ಪಕ್ಕದ ಮನೆಯವ್ರು ಏನಿದ್ದಾರೆ ಅವ್ರ ಮನೇಲಿ ಕೆಲಸ ಮಾಡುವಂಥ ಒಬ್ಬರು ಸರ್ವೆಂಟು. ಅವರು ತುಂಬ ವರ್ಷದಿಂದ ಅದೇ ಮನೇಲಿ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಇವ್ರಿಗೂ ಕೂಡ ಗೊತ್ತಿರುತ್ತೆ. ಅವ್ರು ತುಂಬ ನಿಯತ್ತಾಗಿ ಕೆಲಸ ಮಾಡ್ತಾಯಿರ್ತಾರೆ ಆ ಮನೇಲಿ. ಇವ್ರಿಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ಅವರು ಅರ್ಜೆಂಟಲ್ಲಿ ಓಡಿಕೊಂಡು ಒಳಗಡೆ ಹೋಗ್ತಾ ಇರ್ತಾರೆ. ಬಟ್ ಡಿವೋಟಿ ಅವ್ರನ್ನ ಸ್ಟಾಪ್ ಮಾಡಿಸ್ತಾರೆ. ಅವ್ರನ್ನ ಕರೆದ್ಬಿಟ್ಟು ಯಾಕೆ ಇಷ್ಟು ಟೆನ್ಷನಲ್ಲಿದ್ದೀರಾ ಏನಾಯಿತು ಅಂತ ಅಂದಾಗ ನಂದು 500 ರೂಪೀಸ್ ಕಳೆದೋಗ್ಬಿಟ್ಟಿದೆ, ಅದು ಸಿಕ್ಕಿಲ್ಲ ಅಂದರೆ ಯಜಮಾನ್ರ ಹತ್ರ ನಾನು ಬೈಸ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಆವಾಗ ಡಿವೋಟಿಗೆ ಸ್ವಲ್ಪ ನೆಮ್ಮದಿ,
ಖುಷಿಯಾಗತ್ತೆ. ಖುಷಿಯಿಂದ ಅವ್ರಿಗೇನು ಅಮೌಂಟ್ ಸಿಕ್ಕಿರುತ್ತೆ ಅದನ್ನು ಸರ್ವೆಂಟ್ ಕೈಗೆ ಕೊಟ್ಬಿಡ್ತಾರೆ. ಸರ್ವೆಂಟ್ ಮುಖದಲ್ಲಿ ಒಂದು ಇಷ್ಟೊತ್ತುವರೆಗೂ ಇದ್ದಿದ್ದ ಭಯ, ಬೈಸ್ಕೋಬೇಕಲ್ಲ ಅನ್ನೋ ಟೆನ್ಷನ್ನು ಎಲ್ಲ ಹೋಗಿ ಅಮೌಂಟ್ ಸಿಕ್ತಲ್ಲ ಸಾಕು ಅನ್ನೋ ಥರ ಅವ್ರ ಫೇಸಲ್ಲಿ ಭಾವನೆನ ನೋಡ್ತಾರೆ ಅವರು. ಇವ್ರಿಗೂ ಖುಷಿಯಾಗುತ್ತೆ. ಬಾಬಾಗೆ ತುಂಬ ಋಣಿಯಾಗಿರಬೇಕು ಡಿವೋಟಿ. ಯಾರ ಹತ್ರನೂ ಏನೂ ಇಸ್ಕೊಳ್ದೇ ಇರೋ ಡಿವೋಟಿಗೆ ಬೇರೆಯವ್ರ ಅಮೌಂಟು ಕೂಡ, ಬೇರೆಯವ್ರೇನು ಕಷ್ಟಪಟ್ಟು ದುಡ್ದಿದ್ದಂಥ ದುಡ್ಡು ಕೂಡ ತಪ್ಪಾಗಿ ಇವ್ರ ಮನೆಗೆ ಬರದೇ ಇರೋ ಥರ ನೋಡ್ಕೊಂಡಿದ್ದಕ್ಕೆ ಬಾಬಾಗೆ ಅವ್ರು ಥ್ಯಾಂಕ್ಸ್ ಕೂಡ ಹೇಳ್ತಾರೆ. ಆ ಅಮೌಂಟು ಯಾರ್ದೋ ಅವ್ರಿಗೆ ಇಮ್ಮಿಡಿಯೇಟಾಗಿ ಸಿಗೋ ಹಾಗೆ ಮಾಡಿ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ ಬಾಬಾ, ಅದಕ್ಕೆ ಅವರು ಥ್ಯಾಂಕ್ಸ್ ಕೂಡ ಹೇಳ್ತಾರೆ. ಇದು ಡಿವೋಟಿಗೆ ಆಗಿದಂಥ ಎಕ್ಸ್ಪೀರಿಯೆನ್ಸು. ಅದರ್ವೈಸ್ ಯಾರ್ದು ದುಡ್ಡನ್ನ ಅವರು ಮನೇಲಿ ತೊಗೊಂಬಂದು ಇಟ್ಕೋಬೇಕಾಗ್ತಿತ್ತು. ಇವರು ಆ ದುಡ್ಡನ್ನ ಖಂಡಿತ ಏನೂ ಮಾಡ್ತಿರಲಿಲ್ಲ. ಬಾಬಾ ಹತ್ರ ಇಡಬೇಕು ಅಂತ ಇವ್ರು ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದ್ರು. ಮತ್ತು ಬಾಬಾ ಡಿವೋಟಿನ ಟೆನ್ಷನಿಂದ ಕೂಡ ಸೇವ್ ಮಾಡಿದ್ರು, ಮತ್ತು ಸರ್ವೆಂಟು ಬೈಸ್ಕೊಳ್ಳೋದ್ರಿಂದನೂ ಕೂಡ ಸೇವ್ ಮಾಡಿದ್ದಾರೆ. ಈ ಎಕ್ಸ್ಪೀರಿಯೆನ್ಸಲ್ಲಿ ನಮಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ ಬಾಬಾ ಹೇಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು. ಬಾಬಾದ ಟೈಮಿಂಗ್ ಎಷ್ಟು ಪರ್ಫೆಕ್ಟಾಗಿರುತ್ತೆ ನೋಡಿ, ಯಾರಿಗೂ ಪ್ರಾಬ್ಲಮ್ ಆಗದೇ ಇರೋ ಥರ ನೋಡ್ಕೊತಾರೆ. ಇದು ಇವತ್ತಿನ ಎಕ್ಸ್ಪೀರಿಯೆನ್ಸು. ಬಾಬಾ ಎಕ್ಸ್ಪೀರಿಯೆನ್ಸ್ನ ತುಂಬ ಡಿವೋಟೀಸ್ ಕೇಳ್ತಾ ಇದ್ದೀರಾ. ನಿಮ್ಮ ಎಕ್ಸ್ಪೀರಿಯೆನ್ಸ್ನೂ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಇಡೀ ಪ್ರಪಂಚಕ್ಕೆ ಬಾಬಾನ ತಲುಪಿಸ್ಬೇಕು ಅನ್ನೋದು ನಮ್ಮ ಆಶಯ ಆಗಿರುತ್ತೆ. ಓಂ ಸಾಯಿರಾಮ್, ಜೈ ಸಾಯಿರಾಮ್.